ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ ಟೈಮ್ಸ್. ನಾನು ದೀಪಿಕಾ. ಸ್ನೇಹಿತರೆ, ಕೊರೋನಾ ಅಂದ್ರೆ ನೀವೆಲ್ಲ ಬೆಚ್ಚಿ ಬೀಳ್ತೀರಾ. ಈ ವೈರಸ್ ಬಗ್ಗೆ ಇನ್ನೊಂದು ಶಾಕಿಂಗ್ ಸೀಕ್ರೆಟ್ ಅನ್ನ ವಿಜಯ ಟೈಮ್ಸ್ ಬಯಲು ಮಾಡಿದೆ. ಆ ಸೀಕ್ರೆಟ್ ಏನು ಅನ್ನೋದನ್ನ ಹೇಳ್ತೀವಿ. ಅದಕ್ಕಿಂತ ಮುಂಚೆ ವಿಜಯ ಟೈಮ್ಸ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ. ಕೋವಿಡ್-19 ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸೋಂಕಿತರು ಜಾಸ್ತಿ ಆಗ್ತಿದ್ದಾರೆ. ಇನ್ನೊಂದೆಡೆ ವೈದ್ಯ ಸಮುದಾಯದಲ್ಲಿ ಆತಂಕ ಹೆಚ್ಚುತ್ತಾ ಇದೆ. ಇದೆಲ್ಲದರ ನಡುವೆ ನಮ್ಮ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳ ಒಳಗಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ವಿಜಯ ಟೈಮ್ಸ್ ಮುಖ್ಯಸ್ಥೆ ವಿಜಯಲಕ್ಷ್ಮಿ ಶಿಬರೂರು ರಿಯಾಲಿಟಿ ಚೆಕ್ ಅನ್ನ ಮಾಡಕ್ಕೆ ಮುಂದಾಗಿದ್ದು ನಗರದ ಕೆಲವೊಂದು ಆಸ್ಪತ್ರೆಗಳಿಗೆ ಲಗ್ಗೆ ಇಟ್ಟಿದ್ದಾರೆ. ಆಗ ಹಲವು ಸೀಕ್ರೆಟ್ಗಳು ಬಯಲಾಗಿದೆ. आज रात 12 बजे से संपूर्ण देश में संपूर्ण लॉकडाउन होने जा रहा है. The 21-day nationwide lockdown that was announced by Prime Minister Modi. Indian Railways, a lifeline that reaches every corner of the country with almost 42,000 miles of track, was shut down. अभी तो कुछ भी नहीं फैसिलिटी मिला, अभी तो हमको राशन नहीं मिला, हम कैसे बचेंगे, हम क्या खा के बचेंगे? परेशानी है, छोटा बच्चा खाने कुछ नहीं. ಮಾರ್ಚ್ 25 ಇಡೀ ಭಾರತ ದೇಶವೇ ಸ್ತಬ್ಧ ಆಯಿತು. ಕೊರೋನಾ ವಿರುದ್ಧ ಹೋರಾಡಲು ದೇಶಾದ್ಯಂತ ಲಾಕ್ಡೌನ್ ಘೋಷಿಸಲಾಯಿತು. ಬಸ್ಸು, ರೈಲು, ಕಾರು, ಆಟೋಗಳೆಲ್ಲ ಸಂಚಾರ ನಿಲ್ಲಿಸಿತು. ವಿಮಾನ ಹಾರಾಟಕ್ಕೆ ಬ್ರೇಕ್ ಹಾಕಲಾಯಿತು. ಹೋಟೆಲ್, ಮಾಲ್, ಲಾಡ್ಜ್, ಅಂಗಡಿಗಳಿಗೆ ಲಾಕ್ ಹಾಕಲಾಯಿತು. ರಸ್ತೆಗಳ ತುಂಬ ಬ್ಯಾರಿಕೇಡ್ಗಳೇ, ಮತ್ತೆ ಅದಕ್ಕೆ ಪೊಲೀಸ್ ಕಾವಲು. ಜನ ರಸ್ತೆಗಿಳಿದ್ರೆ ಪೊಲೀಸರು ಲಾಠಿ ರುಚಿ ತೋರಿಸ್ತಿದ್ರು. ಜನ ಅಲ್ಲಲ್ಲೇ ಲಾಕ್ಡೌನ್ ಆದ್ರು. ಸರ್ಕಾರದ ಈ ಸಡನ್ ನಿರ್ಧಾರದಿಂದ ಅದೆಷ್ಟೋ ಪ್ರಯಾಣಿಕರು, ಕಾರ್ಮಿಕರು ಅತಂತ್ರರಾದ್ರು. ಊಟಕ್ಕೆ ಪರದಾಡಿದ್ರು. ಪರದೇಶದಲ್ಲಿ ಸಿಕ್ಕಿದವರ ಪಾಡಂತೂ ನಾಯಿ ಪಾಡಾಯಿತು. ಲಾಕ್ಡೌನ್ ಘೋಷಣೆ ವೇಳೆ ನಮ್ಮ ಇಡೀ ದೇಶದಲ್ಲಿ ಇದ್ದಿದ್ದು 618 ಕೊರೋನಾ ಪೀಡಿತರು. ಆದರೆ ಭಾರತದಲ್ಲಿ ಲಾಕ್ಡೌನ್ ಘೋಷಿಸಿದಾಗ ವಿಶ್ವದಲ್ಲಿ ಕೊರೋನಾದಿಂದ ಸಾವನ್ನಪ್ಪಿದವರ ಸಂಖ್ಯೆ ಎಷ್ಟು ಗೊತ್ತಾ? 16,000. ಲಾಕ್ಡೌನ್ ಘೋಷಣೆ ನಂತರ ಕೊರೋನಾ ಭೀತಿ ಹೆಚ್ಚಾಯಿತು. ಕೊರೋನಾ ಪೀಡಿತರ ಸಂಖ್ಯೆಯೂ ಹೆಚ್ಚಾಗ್ತಾನೆ ಹೋಯಿತು. ಕೊರೋನಾ ದಾಳಿ ಕೈಮೀರಿ ದೇಶದ ಆಸ್ಪತ್ರೆಗಳಲ್ಲಿ ವೈದ್ಯರಲ್ಲಿ ಆತಂಕ ಮನೆ ಮಾಡಿತು. ಸ್ಯಾನಿಟೈಸರ್, ಪಿಪಿಇ ಕಿಟ್, ವೆಂಟಿಲೇಟರ್ ಮುಂತಾದ ಮೂಲಭೂತ ವೈದ್ಯಕೀಯ ಸೌಲಭ್ಯಗಳ ಕೊರತೆಯ ಕೂಗು ಕೇಳಲಾರಂಭಿಸಿತು. ಈ ನಡುವೆ ಕರ್ನಾಟಕದ ಕಲಬುರಗಿಯಲ್ಲಿ ದೇಶದ ಮೊದಲ ಕೊರೋನಾ ಸಾವು ಸಂಭವಿಸಿಯೇ ಬಿಡ್ತು. ಆಗ ಎಲ್ಲರಲ್ಲೂ ಭಯ ಆವರಿಸಿತು. ಆರಂಭದಲ್ಲಿ ಒಂಥರ ಆತಂಕ, ಹೇಗಪ್ಪ ಇದನ್ನು ನಿಭಾಯಿಸೋದನ್ನುವಂಥ ಆತಂಕ ಇತ್ತವ? ಖಂಡಿತವಾಗಿತ್ತು ಮೇಡಮ್. ಯಾಕಂದರೆ ಇದು ಹೊಸ ವೈರಸ್ಸು, ಯಾವ ಥರ ಇದಾಗುತ್ತೆ, ಎಷ್ಟು ಬೇಗ ಹರಡುತ್ತೆ ಆ ಥರ, ಆಮೇಲೆ ಎಷ್ಟು ಜನ ಸಾಯ್ಬೋದು ಅದೊಂದು ನಿಖರವಾಗಿ ಏನು ಮಾಹಿತಿ ಇರಲಿಲ್ಲ. ಇವಾಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟ್ ನಮಗೂ ಭಯ ಇರುತ್ತೆ. ವಿ ಆರ್ ಆಲ್ಸೋ ಹ್ಯೂಮನ್ಸ್ ಬೈ ದ ವೇ. ಓಕೆ, ನಮಗೂ ಭಯ ಇತ್ತು. ವೈದ್ಯರು ಕೂಡ ಕಂಗಾಲಾದ್ರು. ವೈದ್ಯರ ತಂಡ ಕೂಡ ಕಂಗಾಲಾಯಿತು.
ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಪರಿಸ್ಥಿತಿ ಕೈ ಮೀರಿದೆಯಾ? ಸದಾ ಸಮಸ್ಯೆಗಳ ಆಗರಾಗಿರೋ ಸರ್ಕಾರಿ ಆಸ್ಪತ್ರೆ ನಿಜವಾಗ್ಲೂ ಕೊರೋನಾ ಹೋರಾಟಕ್ಕೆ ರೆಡಿಯಾಗಿದೆಯಾ? ಸಾರ್ವಜನಿಕರನ್ನು ಹತ್ತಿರಕ್ಕೂ ಸುಳಿಯಲು ಬಿಡದ ಆಸ್ಪತ್ರೆಗಳ ಒಳಗೆ ಏನ್ ನಡೀತಾ ಇದೆ? ಇದನ್ನೆಲ್ಲ ತಿಳಿಯಲೇಬೇಕಲ್ವಾ? ಅದಕ್ಕಾಗಿ ನಾವು ನಮ್ಮ ರಾಜ್ಯದ ಕೊರೋನಾ ಆಸ್ಪತ್ರೆಗಳಿಗೆ ತೆರಳಿ ರಿಯಾಲಿಟಿ ಚೆಕ್ ಪ್ರಾರಂಭಿಸಿದ್ವಿ. ಸತ್ಯಾನ್ವೇಷಣೆಗೆ ಹೊರಟೇ ಬಿಟ್ವಿ. ಜಯನಗರ ಸಾರ್ವಜನಿಕ ಆಸ್ಪತ್ರೆ ಬಂದಿದ್ದೀವಿ. ನಮ್ಮ ಜೊತೆ ಇಲ್ಲಿನ ಕೋವಿಡ್ ವಾರ್ಡ್ನ ಸಂಪೂರ್ಣ ಜವಾಬ್ದಾರಿ ತಗೊಂಡು ಅದನ್ನು ಯಶಸ್ವಿಯಾಗಿ ನಿಭಾಯಿಸಿರುವಂಥ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಈಗ ಯಾವ ರೀತಿ ಇವು ಬಿಗಿನಿಂಗಲ್ಲಿ ಪ್ರಾರಂಭ ಆಯಿತು ಈ ಒಂದು ಕೋವಿಡನ್ನು ಎದುರಿಸುವಂಥ ಒಂದು? ಪ್ರಾರಂಭದಲ್ಲಿ ತುಂಬ ಭಯ ಆಯಿತು. ನಮಗೆ ಸೆನ್ಸಿಟೈಸ್ ಮಾಡೋಕ್ಕೋಸ್ಕರ ರಾಜೀವ್ ಗಾಂಧಿಲಿ ಆದ ಕೂಡಲೇ ಒಂದು ಪಾಸಿಟಿವ್ ಪೇಷಂಟ್ ತಂದಿಲ್ಲಿ ಓವರ್ನೈಟಲ್ಲಿ ಇಟ್ಬಿಟ್ರು. ನಮಗೆ ಹೇಗಪ್ಪ ಐಸೋಲೇಷನ್ ವಾರ್ಡ್ ರೆಡಿ ಮಾಡಿದ್ವಿ, ಬರೀ 5 ಬೆಡ್ ಅಂತ. ಬಟ್ ನಮಗೆ ಸಿಸ್ಟರ್ಸ್ಗಳನ್ನ ಕನ್ವಿನ್ಸ್ ಮಾಡಿ ಮತ್ತು ವಾರ್ಡ್ ಬಾಯ್ಸ್ನ ಕನ್ವಿನ್ಸ್ ಮಾಡಿ, ಅದು ಯಾಕಂದರೆ ಟಾಯ್ಲೆಟ್ ಕ್ಲೀನ್ ಮಾಡೋದೇ ಇರ್ಬೋದು, ಯಾಕಂದರೆ ನಮಗಿನ್ನೂ ಯಾವುದು ಗೈಡ್ಲೈನ್ಸ್ ಅವಾಗ ಬಂದಿರಲಿಲ್ಲ. ನಮಗಿನ್ನೂ PPEನೂ ಆವಾಗಷ್ಟು ಸ್ವಲ್ಪ ಕೊಟ್ಟಿದ್ದರು. ಅವ್ರಿಗೆಲ್ಲ ಧೈರ್ಯ ತುಂಬಿ ಶುರು ಮಾಡುವಾಗ ನಮ್ಗೆ ತುಂಬಾ ಭಯ ಆಯಿತು ಒಂದು ಕೇಸ್ ಬಂದಾಗ. ಆಮೇಲೆ ಹಾಗೆ 6 ಕೇಸ್ ಬಂತು ನಮಗೆ. 6 ಕೇಸನ್ನು ನಾವು ಚೆನ್ನಾಗಿ ನಿಭಾಯಿಸಿ ಅವ್ರಿಗೆ ಹುಷಾರು ಮಾಡಿ ಮನೆಗೆ ಕಳಿಸ್ಕೊಟ್ವಿ. ನೆಗೆಟಿವ್ ಮಾಡಿ ಅವ್ರನ್ನ ಹೊರಗೆ ಕಳಿಸಿದ್ವಿ. ಸೊ ಇದು ಕೋವಿಡ್ ಸ್ಕ್ರೀನಿಂಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಇಲ್ಲಿ ಪ್ರಿಕಾಷನರಿ ಮೆಜರ್ಸ್ ತಗೊಂಡು ನಮ್ಮ ಹೆಲ್ತ್ ಪೀಪಲ್ಗೆಲ್ಲ PPE ಎಲ್ಲ ಕೊಟ್ಬಿಟ್ಟು ಎಕ್ಸಾಮಿನೇಷನ್ ಮಾಡಿ ಇಲ್ಲಿ ಏನು ಡಿಸಿಷನ್ ಮಾಡ್ತಾರೋ ಅದ್ರ ಫರ್ದರ್ ಮೇಲೆ ನಾವು ಪ್ರೊಸೀಡ್ ಮಾಡ್ತೀವಿ. ಕೋವಿಡ್ ಸಸ್ಪೆಕ್ಟ್ ಕೇಸಸ್ನ ಅಲ್ಲಿ ಫೀವರ್ ಕ್ಲಿನಿಕಲ್ಲಿ ಸ್ಕ್ರೀನಿಂಗ್ ಮಾಡ್ತಾರೆ. 2 days 1 day ಇಲ್ಲ ಇತ್ತು ಅಂದರೆ ಅವರೇ ನೋಡಿಬಿಟ್ಟು ಫೀವರ್ ಕ್ಲಿನಿಕಲ್ಲೇ ಕೊಡ್ತಾರೆ. ಅವರೇನಾದರೂ ಕೋವಿಡ್ಗೆ ಫರ್ದರ್ ರೆಫರೆನ್ಸ್ ಬೇಕು, ಫರ್ದರ್ ಡಾಕ್ಟ್ರ್ ನೋಡಬೇಕು, ಸ್ವಾಬ್ ತೆಗಿಬೇಕು ಅಂತ ಆ ಥರ ಡಿಸೈಡ್ ಮಾಡಿದ್ರೆ ಇಲ್ಲಿ ಕರೆಸ್ತಾರೆ. ಇಲ್ಲಿ ಇವರು ಸ್ಕ್ರೀನಿಂಗ್ ಮಾಡಿಬಿಟ್ಟು ಇಲ್ಲಿ ಡಾಕ್ಯುಮೆಂಟೇಷನ್ನು ಇಲ್ಲಿ ಕೋವಿಡ್ಗೆ ನಾವು OPD ಸ್ಲಿಪ್ನ ಜನ್ರೇಟ್ ಮಾಡ್ತೀವಿ. ಸೊ ಇಲ್ಲಿ ಜನ್ರೇಟ್ ಸ್ಲಿಪ್ ಮಾಡಿಬಿಟ್ಟು ಆಮೇಲೆ ನಾವು ಸ್ವಾಬ್ ಟೆಸ್ಟ್ ಬೇಕು ಅಂತೆಲ್ಲ ಸ್ವಾಬ್ ಕಳಿಸ್ತೀವಿ. ಒಬ್ಬ ಕೋವಿಡ್ ಪೇಷಂಟ್ ಬರ್ತಾನೆ ಅಂದರೆ ಅವನ ಪತ್ತೆ ಹಚ್ಚೋದು ಹೇಗೆ, ಯಾವ ರೀತಿ ಸ್ಕ್ರೀನಿಂಗ್ ಆಗುತ್ತೆ, ಮುಂದೆ ಆತನ ಯಾವ ರೀತಿ ಪ್ರೊಸೀಜರ್ಗಳಾಗ್ತಾರೆ ಅಂತ ಹೇಳ್ತಾರೆ. ಮೇಡಮ್, ಯಾವ ರೀತಿ ಪ್ರೊಸೀಜರ್? ಇದು ಗೌರ್ಮೆಂಟ್ COVID-19ಗೋಸ್ಕರ ಸರ್ಕಾರ ಎಲ್ಲ ಉಚಿತವಾಗಿ ಮಾಡಿದ್ದಾರೆ. ರಿಜಿಸ್ಟ್ರೇಷನಿಂದ ಹಿಡಿದು ಪ್ರತಿಯೊಂದು ಟೆಸ್ಟು, ಯಾವುದೋ ಅವನು ಬೇರೆ ಎಕ್ಸ್ಟ್ರಾ ಏನಾದರೂ ಟ್ಯಾಬ್ಲೆಟ್ಸ್ ತೊಗೊಂಡಿದ್ರೂ ಸಹ ಅದು ಸಹ ಉಚಿತವಾಗಿ ಎಲ್ಲ ಸರ್ಕಾರಿಯಿಂದನೇ ಸರಬರಾಜು ಮಾಡಲಾಗುತ್ತೆ. ಫಸ್ಟ್ ಅವರು ಇಲ್ಲಿ ರಿಜಿಸ್ಟ್ರೇಷನ್ ಆದ ಕೂಡಲೇ ವೈದ್ಯರು ಅವ್ರನ್ನ ಪರೀಕ್ಷಿಸ್ತಾರೆ. ಇದೇ ವೈದ್ಯರ ತಂಡ ಆರಂಭದಲ್ಲಿ ಕೊರೋನಾ ವಿರುದ್ಧ ಹೋರಾಡಿ ಯಶಸ್ಸು ಗಳಿಸಿದ್ದು. ಸರ್, ಈಗ ಇಡೀ ವಿಶ್ವವೇ ಭಯ ಬಿದ್ದು ನಡುಗ್ತಿದ್ದಾಗ ಜಯನಗರದಂಥ ಆಸ್ಪತ್ರೆಯಲ್ಲಿ ಪೇಷಂಟ್ಗಳು ಹೊರ ಹೋದಾಗ ನಿಮಗೆ ನಾವು ವಿಶ್ವವನ್ನು ನಮ್ಮನ್ನು ಯಾವ ರೀತಿಯ ರೋಗಿಗಳು ಬಂದರೂ ನಾವು ಎದುರಿಸಬಲ್ವಿ ಅನ್ನುವಂಥ ಒಂದು ವಿಶ್ವಾಸ ಬಂತು? ಖಂಡಿತ ಮೇಡಮ್. ನಾನು ಈ ಇಲಾಖೆಯಲ್ಲಿ ಈಗ 26 ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀನಿ. ಹಾಗಾಗಿ ಈ ಆಸ್ಪತ್ರೆಗೆ ಮೊದಲನೇ ಪೇಷಂಟು ನಾನೇ ನೋಡಿದ್ದು. ಅದು ಮಧ್ಯರಾತ್ರಿ 12:30 1 ಗಂಟೆಯಲ್ಲಿ. ಎಸ್, ದಟ್ ಇಸ್ ಅನ್ ಆಪರ್ಚುನಿಟಿ. ಐ ಥಿಂಕ್ ದಟ್ ಇಸ್ ಅನ್ ಆಪರ್ಚುನಿಟಿ ಫಾರ್ ಎವರಿ ಫಿಸಿಷಿಯನ್. ಐ ಹ್ಯಾವ್ ಸೀನ್ ಆ್ಯಂಡ್ ವಿ ಡಿಸ್ಚಾರ್ಜ್ ಇಸ್ ಟೆಕ್ನಿಕ್ ಬೈ ದಿಸ್ ನೇಮ್. ಬಂದಾಗ ಅವನ ಸ್ಥಿತಿ ಹೇಗಿತ್ತು, ನಿಮ್ಗೇನು ಅನಿಸ್ತು? ಏನಿಲ್ಲ, ಜಸ್ಟ್ ಈಸ್ ಕ್ಯಾಶುವಲ್. ಈಸ್ ಆಲ್ಸೋ ವೆರಿ ಎಜುಕೇಟೆಡ್, ಈಸ್ ಬಿಹೇವ್ಡ್ ವೆಲ್, ಆ್ಯಂಡ್ ಐ ಆಲ್ಸೋ ವಿ ಡಿಡ್ ಬೆಸ್ಟ್ ಬಿಕಾಸ್ ವಿ ನ್ಯೂ ಆಸ್ ಎ ಫಿಸಿಷಿಯನ್ ವಿ ನ್ಯೂ ದಟ್ ಪ್ರಾಬ್ಲಿ ವಾಟ್ ಬೆಸ್ಟ್ ವಿ ಕ್ಯಾನ್ ಡನ್. ಬಟ್ ಸೇಮ್ ಟೈಮ್ ನಮಗೂ ಒಂಥರ ಆತಂಕ ಇತ್ತು. ಬಟ್ ಆ ಆತಂಕನ ಬಹುಶಃ ನಾವು ಈ ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ನಮ್ಮ ಹಾಸ್ಪಿಟ್ಲು ಮಾರ್ಚ್ 13ರಿಂದ ಇಲ್ಲಿವರೆಗೂ ಸಹ ನಾವು ನಮ್ಮ ಇಲಾಖೆಯಲ್ಲಿ 6 ಜನ ಫಿಸಿಷಿಯನ್ಗಳು ಹಾಗೂ ಇನ್ನು 3 ಜನ PGಗಳು ಸಹ ಇದ್ದಾರೆ. ಬಹುಶಃ ವಿ ಡಿಡ್ ಅವರ್ ಬೆಸ್ಟ್. ಇಲ್ಲಿವರೆಗೂ ಕೂಡ ನಮ್ಮ ಆಸ್ಪತ್ರೆಯಲ್ಲಿ 2 ತಿಂಗಳಲ್ಲಿ ಅಂಥ ಯಾವುದೋ ಅಚಾತುರ್ಯ ಆಗದೇ ವಿ ಹ್ಯಾವ್ ಮ್ಯಾನೇಜ್ ದಿ ಬೋತ್ ಕೋವಿಡ್ ಆ್ಯಂಡ್ ನಾನ್ ಕೋವಿಡ್ MCH ಆಕ್ಟಿವಿಟೀಸ್ ಇನ್ ಎ ಸಿಂಗಲ್ ಸೆಟಪ್. And we took every patient who comes to us is a COVID positive unless otherwise proved.
Unless otherwise proved, we'll take a maximum care. ನಮ್ಮ ಕಣ್ಣಿಗೆ ಕಾಣುವ ದೇವರುಗಳು ನೀವು. ಸೊ ಆದರೆ ಫಸ್ಟ್ ಪೇಷಂಟ್ ಬಂದಾಗ ನಿಮಗೆ ನನಗೆ ಬಂದುಬಿಡುತ್ತೋ ಅನ್ನುವಂಥ ಒಂದು ಭಯ ಇತ್ತ? ಮನೆಯವರಿಗೆ ಹೇಳಿದಾಗ? ಇಲ್ಲ, ನಾನು ಅದನ್ನು ಯಾರಿಗೂ ಹೇಳಿಲ್ಲ, ನಾನು ಯಾರಿಗೂ ಹೇಳೋದೂ ಇಲ್ಲ. ಈವನ್ ಟುಡೇ ಐ ಹ್ಯಾವ್ ನಾಟ್ ರಿವೀಲ್ ಎನಿಥಿಂಗ್ ಆಫ್ ಮೈ ಕನ್ಸರ್ನ್ ವಿತ್ ಮೈ ಡಿಪಾರ್ಟ್ಮೆಂಟ್, ಮೈ ನಾಲೆಡ್ಜ್ ಆರ್ ಮೈ ಆಸ್ ಎ ಡ್ಯೂಟಿ ಆಸ್ ಡಾಕ್ಟರ್. ಇಟ್ ಈಸ್ ಮೈ ಡ್ಯೂಟಿ, ದೇರ್ ಇಸ್ ನೋ ನೀಡ್ ಟು ಟೆಲ್. ನಾವು ರಿಯಾಲಿಟಿ ಚೆಕ್ಗೆ ಹೋದಾಗ ಜಯನಗರ ಆಸ್ಪತ್ರೆಯ ಉದ್ದಕ್ಕೂ ಕೋವಿಡ್-19 ಟೆಸ್ಟ್ ಮಾಡಿಸಲು ದೊಡ್ಡ ಕ್ಯೂವೇ ಇತ್ತು. ಅದರಲ್ಲಿ ಪೊಲೀಸರ ಸಂಖ್ಯೆ ಹೆಚ್ಚಿತ್ತು. ಯಾಕಂದರೆ ಪೊಲೀಸರೇ ತಾನೇ ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಿದ್ದು. ಮದ್ದಿಲ್ಲದ ಕೊರೋನಾ ರೋಗಕ್ಕೆ ಅನುಭವ ಪ್ರಯೋಗಗಳೇ ಆಧಾರ. ಹಾಗಾಗಿ ಎಕ್ಸ್ರೇ ಹಾಗೂ ರಕ್ತ ಪರೀಕ್ಷೆ ನಡೆಸಿ ಕೊರೋನಾ ಪಾಸಿಟಿವ್ ಕೇಸ್ ಪತ್ತೆ ಹಚ್ಚಲಾಯಿತು. ನಮಗೆ ಸರ್ಕಾರ ಇದೊಂದು ಕಿಯೋಸ್ಕ್ ಕೊಟ್ಟಿದೆ. ಕಿಯೋಸ್ಕ್ ಕೊಟ್ಟಿರೋದ್ರಿಂದ ಒಂದೇ PPE ಹಾಕ್ಕೊಂಡು, ಅಲ್ಲಿ ಫ್ಯಾನ್ ಕೂಡ ಇದೆ, ಒಳಗಡೆ ಲೈಟ್ ಇದೆ. ಸೊ ಒಂದು ಗ್ಲಾಸ್ ಬ್ಯಾರಿಯರ್ ಇರೋದ್ರಿಂದ ಯಾವುದೇ ಭಯ ಇಲ್ಲದೆ ತೆಗಿತಾ ಇದ್ದೀವಿ. ಪ್ರತಿಯೊಂದು ಪೇಷಂಟ್ಗೂ ಅವ್ರದ್ದು ಫೋನ್ಗೆ ಒಂದು OTP ಹೋಗುತ್ತೆ. OTP ಹೋದ ಕೂಡಲೇ ಒಂದು ಸ್ಯಾಂಪಲ್ ID ರಿಜಿಸ್ಟರ್ ಆಗುತ್ತೆ. ಆ ಸ್ಯಾಂಪಲ್ ID ಇದ್ರ ಮೇಲೆ ಯಾವುದೇ ಮಿಸ್ಟೇಕ್ ಆಗಬಾರ್ದು, ಬೇರೆಯವ್ರ ಸ್ಯಾಂಪಲ್ ಬೇರೆಯವ್ರಿಗೆ ಬದಲಾವಣೆ ಆಗಬಾರ್ದು ಅಂತ ಗೌರ್ಮೆಂಟ್ ಇದನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಸೊ ಫಸ್ಟ್ ಪೇಷಂಟ್ ರಿಜಿಸ್ಟರ್ ಆಗುತ್ತೆ, OTP ರಿಜಿಸ್ಟರ್ ಆಗುತ್ತೆ, ಸ್ಯಾಂಪಲ್ ID ಅದಾಗುತ್ತೆ. ಅದಾದಮೇಲೆ ಪೇಷಂಟ್ ಕೈಗೆ ಇದನ್ನು ನಾವು ಕೂಗಿ, ಅವ್ರ ಹೆಸರನ್ನ ಕೂಗಿ ಅವ್ರ ಕೈಗೇ ಇದು ಸ್ಯಾಂಪಲ್ನ ಕೊಡ್ತೀವಿ. ಪರೀಕ್ಷೆ ಮಾಡಿಸುವ ವ್ಯಕ್ತಿ ಬಂದು ಅದನ್ನು ಅವನಿಗೆ ಇನ್ಸ್ಟ್ರಕ್ಟ್ ಮಾಡ್ತೀವಿ, ಅದನ್ನು ಓಪನ್ ಮಾಡಿ ಅಂತ. ಓಪನ್ ಮಾಡಿ ಆ ಸ್ಟಿಕ್ಕನ್ನು ಅವ್ರ ಕೈಗೆ ಕೊಡ್ತಾರೆ. ಆ ಕವರ್ ಓಪನ್ ಮಾಡಿದ್ಮೇಲೆ 2 ಸ್ವ್ಯಾಬ್ ಇರುತ್ತೆ ಅದರಲ್ಲಿ. ಆ ಬಾಟ್ಲನ್ನ ಓಪನ್ ಮಾಡ್ತಾರೆ. ಓಪನ್ ಮಾಡಿದ ನಂತರದಲ್ಲಿ ಒಂದು ಮೂಗಿನಿಂದ ತೆಗಿತಾರೆ, ನೇಸೋ ಫ್ಯಾರಿಂಗ್ಸ್ ಅಂತ ಹೇಳ್ತೀವಿ. ಅದರಿಂದ ಒಂದು ತೆಗಿತೀವಿ. ಒಂದು ತೆಗೆದು ಅದರೊಳಗೆ ಆ ಡಬ್ಬಿ ಒಳಗೆ ಹಾಕಿದ ಮೇಲೆ ಇನ್ನೊಂದಿರುತ್ತೆ, ಇನ್ನೊಂದು ಸ್ಟಿಕ್ಕು. ಆ ಸ್ಟಿಕ್ಕಿನಲ್ಲಿ ಗಂಟಲ ದ್ರವವನ್ನು ತೆಗಿತೀವಿ. ಇನ್ನೊಂದು ಸೆಕ್ಷನ್ಗೆ ಬಂದಿದ್ದೀವಿ. ರಕ್ತ ಮತ್ತು ಕಫ ಪರೀಕ್ಷೆಯ ಸಿಬ್ಬಂದಿಗಳು ಇವರು ಕೂಡ ನೇರವಾಗಿ ಸ್ಯಾಂಪಲನ್ನು ಹತ್ತಿರದಿಂದ ನೋಡೋರು, ಅವರಿಗೂ ಕೂಡ ಆತಂಕ ಇರುತ್ತೆ. ಆದರೆ ಯಾವ ರೀತಿ ಅದನ್ನು ಆತಂಕನ ಎದುರಿಸ್ತಾರೆ ಅಂತ ಕೇಳೋಣ. ಫಸ್ಟ್ ಸ್ಯಾಂಪಲ್ ಬಂದಾಗ ಲೈಕ್ ಆಲ್ ಆಫ್ ಅಸ್ ವರ್ ಸ್ಕೇರ್ಡ್ ಟು ಟಚ್ ದ ಸ್ಯಾಂಪಲ್. ಬಟ್ ಆಮೇಲೆ ಎಲ್ಲರೂ ನಾವು ಗ್ಲೌಸ್ ಹಾಕ್ಕೊಂಡು ಏನೇನು ಪ್ರಿಕಾಷನ್ಸ್ ತೊಗೋಬೇಕು, ಲೈಕ್ ಗಾಗಲ್ಸು, ಮಾಸ್ಕು, PPE ಎಲ್ಲ ಹಾಕ್ಕೊಂಡು ದೆನ್ ಸ್ಯಾಂಪಲ್ಸ್ ತೊಗೊಂಡ್ವಿ. ದೆನ್ ಅವರು ಕೊಟ್ಟಿರ್ತಾರೆ ಇನ್ವೆಸ್ಟಿಗೇಷನ್ಸ್ ಏನೇನು ಮಾಡಬೇಕು ಅಂತ. ಐಸೋಲೇಷನ್ ವಾರ್ಡಿಂದ ಮತ್ತು ಕ್ವಾರಂಟೈನ್ ಮಾಡಿರ್ತಾರಲ್ಲ ಆ ವಾರ್ಡಿಂದ ಬರುತ್ತೆ. ವಿತ್ ರಿಸ್ಕ್ ನಾವು ಸ್ಯಾಂಪಲ್ಸ್ ತೊಗೊಂಡು ರನ್ ಮಾಡಿ ರಿಪೋರ್ಟ್ ಕೊಡ್ತಾ ಇದ್ವಿ. ಕವಿತಾ, ನಿಮ್ಮ ಪಾತ್ರ ತುಂಬಾ ಮುಖ್ಯವಾಗಿರುತ್ತೆ. ಪಾಸಿಟಿವ್ ನೆಗೆಟಿವ್ ಎಲ್ಲ ನೀವೇ ನಿರ್ಧಾರ ಮಾಡಬೇಕು. ಎಷ್ಟು ಅವರು ದುಡಿತಾ ಇದ್ದೀರಿ, ಯಾಕಂದರೆ ಹೊರಗಿನ ಪ್ರಪಂಚಕ್ಕೆ ನಮಗೇನು ಕಾಣ್ತಿಲ್ಲ. ಎಲ್ಲಿ ಯಾವಾಗ ಲಾಕ್ಡೌನ್ ಓಪನ್ ಮಾಡಿಬಿಟ್ರೆ ಸಾಕಪ್ಪ ಅಂತ ನಾವು ಕಾಣ್ತಾ ಇದ್ವಿ. ಆದರೆ ಒಳಗಿನ ಪ್ರಪಂಚನೇ ಬೇರೆ ಇರುತ್ತೆ. ಎಷ್ಟು ಅವರು ದುಡಿತಿದ್ರೆ ನಿಮ್ಮ ಸಿಬ್ಬಂದಿ ಎಲ್ಲ ಸೇರಿ ನಿಮ್ಮ ತಂಡ? 24/7 ನಮ್ಮ ಸಿಬ್ಬಂದಿ ಅವರೆಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಸ್ವ್ಯಾಬ್ ಕಲೆಕ್ಷನು 8 ಗಂಟೆವರೆಗೂ ಇದೆ ರಾತ್ರಿಯಲ್ಲಿ. ನೈಟಲ್ಲಿ ಯಾರಾದರೂ ಬ್ರಾಡ್ ಡೇಟ್ ಕೇಸ್ ಬಂದರೆ ನೈಟಲ್ಲೂ ಸ್ವ್ಯಾಬ್ಸ್ ತೆಗಿತಾ ಇದ್ದೀವಿ. ಈ ಕೋವಿಡಲ್ಲಿ ಮುಖ್ಯವಾಗಿ ಶ್ವಾಸಕೋಶದ ಸಮಸ್ಯೆ ಜಾಸ್ತಿ ಆಗುತ್ತೆ. ಮತ್ತು ಶ್ವಾಸಕೋಶದಲ್ಲಿ ಏನು ಡ್ಯಾಮೇಜ್ ಆಗಿದೆ ಅನ್ನೋದು ಎಕ್ಸ್ರೇ ತೆಗೆದು ನೋಡಬೇಕು. ಹತ್ತಿರದಿಂದ ಪೇಷಂಟನ್ನು ಮುಟ್ಟಬೇಕಾಗುತ್ತೆ. ಒಂದು ಸಂದರ್ಭದಲ್ಲಿ ಆ ಸಾವನ್ನ ಹತ್ತಿರ ಹೋಗ್ತಿದ್ದೀನೋ ಅನ್ನುವಂಥ ಆತಂಕ ಇದ್ದೇ ಇರುತ್ತೆ. ನಮ್ಮ ಜೊತೆ ಎಕ್ಸ್ರೇ ತೆಗಿರುವಂಥ ಒಬ್ಬ ಅಪರೂಪದ ಕೋವಿಡ್ ವಾರಿಯರ್ ಇದ್ದಾರೆ. ಸರ್, ನಿಮ್ಮ ಹೆಸರು? ವೆಂಕಟೇಶ್ ಅಂತ. ವೆಂಕಟೇಶ್ ಅವರು ಯಾವ ರೀತಿ ಅನುಭವ ಆಯಿತು ಮತ್ತು ಯಾವ ರೀತಿ ಧೈರ್ಯ ತಗೊಂಡು? ಸ್ಟಾರ್ಟಿಂಗಲ್ಲಿ ನನಗೆ ಭಯನೇ ಆಯಿತು. ಯಾಕಂದರೆ ಯಾವುದೂ ಪ್ರೊಟೆಕ್ಷನ್ ಇಲ್ಲದಿದ್ರೆ ನಾವು ಯಾವ ರೀತಿ ಫೇಸ್ ಮಾಡಬೇಕು, ಯಾವ ರೀತಿ ಎಕ್ಸ್ರೇ ಮಾಡಬೇಕು, ಜೊತೆಗೆ ಪೇಷಂಟ್ಗೆ ಎಕ್ಸ್ರೇ ತೆಗೆಯೋದಲ್ಲದೇ ನಮ್ಮ ಬಗ್ಗೆ ನಾವು ಮತ್ತು ಇನ್ನೊಂದು ಕೇಸ್ಗೆ ಎಕ್ಸ್ರೇ ಮಾಡಬೇಕು ಅಂದರೆ ನಾವು ಚೆನ್ನಾಗಿದ್ದರೆ ಎಕ್ಸ್ರೇ ಮಾಡ್ಬೋದು, ಇಲ್ಲಾಂದರೆ ನಾವು ಮಾಡೋಕ್ಕಾಗಲ್ಲ. ಬಟ್ ಏನಂದರೆ ನಂತರದ ಸಮಯದಲ್ಲಿ PPE ಕಿಟ್ ಅನ್ನೋದು ಬಂತಲ್ವ, ಅದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ಅವರೆಲ್ಲ ನಮ್ಗೆ ಹೇಳಿದ್ರು.
ಫಸ್ಟ್ ಮಾಡುವಾಗ ಕೈಕಾಲಿನ ನಡಗಿತ್ತ ಫಸ್ಟ್ ಪೇಷಂಟ್ ಆಗಿತ್ತು ಮೇಡಮ್. ಇಟ್ ಇಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್ ಟೈಮ್ ಆ್ಯಂಡ್ ಸರ್ವಿಸ್ ಟೈಮ್. ನನಗದು ಫಸ್ಟ್ ಎಕ್ಸ್ಪೀರಿಯನ್ಸು, ಬಿಕಾಸ್ ಕೋವಿಡ್ ವೈರಸ್ಸು ಇದೇ ಫಸ್ಟ್ ಟೈಮ್ ಬಂದಿರೋದು. ಹಾಗಾಗಿ ನಮಗೆ ತುಂಬ ಭಯ ಇತ್ತು, ಯಾಕಂದರೆ ಎಲ್ಲ ಕಡೆ ತುಂಬ ಸಾವು ನೋವುಗಳು ಜಾಸ್ತಿ ಆಗಿದ್ದಾವೆ ಡ್ಯೂ ಟು ಕೋವಿಡ್. ಹಂಗಾಗಿ ಸ್ವಲ್ಪ ಭಯ ಇತ್ತು. ಸ್ನೇಹಿತರೆ, ಕೊರೋನಾ ಭೀತಿ ಪ್ರತಿಯೊಬ್ಬರ ಗರ್ಭದಲ್ಲೂ ಕೂತಿದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೊರೋನಾ ರೋಗಿಗಳನ್ನ ಹತ್ತಿರದಿಂದ ಟ್ರೀಟ್ಮೆಂಟ್ ಮಾಡ್ತಾ ಇರುವವರ ಕಷ್ಟ ಒಂದಲ್ಲ ಎರಡಲ್ಲ. ಊಟ, ನೀರು, ನಿದ್ದೆ ಇಲ್ಲದೆ ಹಗಲಿರುಳು ದುಡಿಯುತ್ತಿದ್ದಾರೆ ಅನ್ನೋದನ್ನ ವಿಜಯ ಟೈಮ್ಸ್ ತಂಡ ರಿಯಾಲಿಟಿ ಚೆಕ್ನಲ್ಲಿ ಪತ್ತೆ ಮಾಡಿದೆ. ಇದು ಸತ್ಯ ಸುಳ್ಳಿನ ನಡುವಿನ ಸಂಘರ್ಷ. ಸಂಘರ್ಷದ ನಡುವೆಯೇ ಸತ್ಯಾನ್ವೇಷಣೆಗೆ ಹೋರಾಟ. ಸತ್ಯದ ಹೋರಾಟಕ್ಕೆ ನಿಷ್ಠೆ, ನಿಷ್ಠುರತೆಯೇ ಅಸ್ತ್ರ. ದಿಟ್ಟತನದ ಪಯಣದಲ್ಲಿ ದುಷ್ಟರು ಅಟ್ಟಹಾಸಗೈಯಬಹುದು. ಬಟ್ ಸತ್ಯಕ್ಕೆ ಸಾವಿಲ್ಲ. ಸತ್ಯ ಹುಡುಕೋ ಸಾಹಸಿಗನಿಗೆ ಸೋಲಿಲ್ಲ. ಸತ್ಯ ಶೋಧನೆಯ ಸಾಹಸ ಪಯಣವೇ ಕವರ್ ಸ್ಟೋರಿ ವಿತ್ ವಿಜಯಲಕ್ಷ್ಮಿ ಶಿವರೋಡು. ನೋಡಿದ್ರಲ್ಲ ಕೊರೋನಾ ಯಾವ ರೂಪವನ್ನ ಪಡೀತಾ ಇದೆ ಅನ್ನೋದನ್ನ. ಆದ್ರೆ ಸಾರ್ವಜನಿಕರು ಮಾತ್ರ ಈ ವೈರಸ್ ಬಗ್ಗೆ ಯಾವುದೇ ರೀತಿಯಲ್ಲಿ ಗಂಭೀರವಾಗಿ ಪರಿಗಣಿಸದ ಕಾರಣ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದೆ. ಇದರ ಬಗ್ಗೆ ಆರೋಗ್ಯ ಸಚಿವರು ಏನಂತಾರೆ ಕೇಳೋಣ ಬನ್ನಿ. ಈ ರೋಗದ ವಿರುದ್ಧ ನರ್ಸ್ಗಳು, ಹೌಸ್ ಕೀಪಿಂಗ್ಗಳು, ಹೀಗೆ ಪ್ರತಿಯೊಬ್ಬರೂ ಹೋರಾಟಕ್ಕೆ ಸಜ್ಜಾದ ವಾರಿಯರ್ಗಳೇ. ಇವರು ನಿರಂತರವಾಗಿ ಸೇವೆ ಮಾಡ್ತಿರೋದ್ರಿಂದಾಗಿ ಎಲ್ಲವೂ ಕೂಡ ಸುಸಜ್ಜಿತವಾಗಿರುತ್ತೆ, ಕ್ಲೀನ್ ಆಗಿರುತ್ತೆ. ಬನ್ನಿ, ನಮ್ಮ ಜೊತೆ ಅಂಥದ್ದೇ ಒಬ್ಬ ಅಪರೂಪದ ಕೋವಿಡ್ ವಾರಿಯರ್ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಅಮ್ಮ. ನನ್ನ ಹೆಸರು ಯಲ್ಲಮ್ಮ ಅಂತ. ನಾನು ಕೋವಿಡ್-19 ವರ್ಕ್ ಮಾಡ್ತಾಯಿದ್ದೀನಿ. ಅಲ್ಲಿ ಪೇಷಂಟ್ಸ್ ಇರೋದೆಲ್ಲ ಡೆಸ್ಟು ಊಟ ಮಾಡಿರೋದೆಲ್ಲ ಕವರ್ ಸಮೇತ ಎಲ್ಲ ಎಲ್ಲೋ ಕವರ್ಗೆಲ್ಲ ಹಾಕಿ ಎಲ್ಲ ಕ್ಲೀನಾಗಿ ಅಲ್ಲಿಂದ ಎಲ್ಲ ಪ್ಯಾಕ್ ಮಾಡಿ ಬಾಕ್ಸ್ಗೆ ಹಾಕಿ, ಮತ್ತು ಅಲ್ಲಿ ಹೈಡ್ರೋಕ್ಲೋರೈಡ್ ಸೊಲ್ಯೂಷನ್ ಇರುತ್ತೆ, ಆ ಸೊಲ್ಯೂಷನ್ ಸ್ಪ್ರೇ ಮಾಡಿಕೊಂಡು, ಮತ್ತು ನಾವು ಒಳಗಡೆ ಹೋಗಬೇಕಾದ್ರೆ ನಾವೆಲ್ಲ ನಮಗೇನೇನು ಸೇಫ್ಟಿ ಬೇಕೋ ಅದೆಲ್ಲ ಮಾಡಿಕೊಂಡೆ ಆಮೇಲೆ ನಾವು ಒಳಗಡೆ ಹೋಗೋದು. ಮನೆಯವ್ರಿಗೆ ಭಯ ಇದೆಯಾ? ಮನೆಯವ್ರಿಗೆಲ್ಲ ಭಯ ಇದೆ ಮೇಡಮ್. ನಾವು ಹೋದ ತಕ್ಷಣ ನಮ್ಮಿಂದ ದೂರ ಹೋಗ್ತಾರೆ. ಕೆಲವರು ನಮ್ಮ ಏರಿಯಾದಲ್ಲಿರೋರೆಲ್ಲ ಸ್ವಲ್ಪ ನಮ್ಮನ್ನು ನೋಡಿದ ತಕ್ಷಣ ಸರ್ಕೊತಾರೆ. ಇವರು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ಲ, ಅಯ್ಯೋ ಏನೋ ಹೆಂಗೋ ಅಂತ ಅವ್ರು ಭಯ ಪಡ್ಕೊಂಡು ಹೋಗ್ತಾರೆ. ಸೇವೆ ಇದೊಂದು ಸಮಾಜ ಸೇವೆ ಅಂತ ಮಾಡ್ತಾ ಇದ್ದೀವಿ ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಎಂಥ ಮಾತು ನೋಡಿ, ಧೈರ್ಯ ತಗೊಂಡು ಉಳಿದವರಿಗೂ ಧೈರ್ಯ ತೋರಿಸಿ, ಅದು ಅವರ ಮೇಲಾಧಿಕಾರಿಗಳು ಕೊಟ್ಟಂಥ ಧೈರ್ಯದಿಂದ ಎಷ್ಟು ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ. ಕೋವಿಡ್ ಪೇಷಂಟ್ ಜೊತೆ ನೇರವಾಗಿ ದುಡಿಯುವಂಥ ಸಿಬ್ಬಂದಿ ಇದ್ದಾರೆ. ಅವರು ನಿಜವಾಗ್ಲೂ ಕೂಡ ಯಾವ ರೀತಿ ಈ ಡ್ರೆಸ್ ಹಾಕ್ಕೊಂಡು ಮಿನಿಮಮ್ 6 ಅವರ್ಸ್ ಇದೇ ರೀತಿ ಡ್ರೆಸ್ ಹಾಕ್ಕೊಂಡು ಅವ್ರು ಇರಬೇಕು. ನೀರು ಕುಡಿಲಿಕ್ಕಿಲ್ಲ, ಯಾವುದೇ ಕಾರಣಕ್ಕೂ ಆಹಾರ ಸೇವನೆ ಮಾಡಲಿಕ್ಕಿಲ್ಲ. ಇವರ ಡ್ಯೂಟಿ ಮುಗಿಸ್ಕೊಂಡು ಹೋದಾಗಲೇ ಅವರು ಹೋಗ್ತಾರೆ. ಅವರ ಸೇವೆ ನಿಜವಾಗ್ಲೂ ಅನನ್ಯ. ಮೇಡಮ್ ನಿಮ್ಮ ಹೆಸರು? ನಾನು ಶಶಿಕಲಾ ಅಂತ. ನಾನು ಯಾವ ರೀತಿ ಇದೊಂದು ಹೊಸ ನಮೂನೆಯ ಟ್ರೀಟ್ಮೆಂಟನ್ನು ನೀವು ಮಾಡ್ತಾಯಿದ್ದೀರಿ? ಅವರು ಬ್ರೆತ್ಲೆಸ್ನೆಸ್ಸಿಂದ ಬರ್ತಾರೆ, ಫೀವರ್ ಇರುತ್ತೆ, ಡಿಸ್ಕಂಫರ್ಟ್ ಇರುತ್ತೆ ಅವ್ರಿಗೆ. ಇದಕ್ಕೆಲ್ಲ ಏನು ಉಸಿರಾಡೋಕ್ಕೆ ಅಂತ ಹೇಳಿ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ. ಹಂಗಂತ ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ, ಮೈಯೆಲ್ಲ ಬಿಸಿ ಆಗ್ತಿರುತ್ತೆ, ಸುಸ್ತಾಗ್ತಿರುತ್ತೆ, ಯಾಕೆಂದರೆ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಅವ್ರಿಗೆ. ಸೊ ಹಾಗಾಗಿ ಫ್ಲೂಯಿಡ್ ಎಲ್ಲ ಲಾಸ್ ಆಗ್ತಿರುತ್ತೆ, ಬಾಡಿ ಫ್ಲೂಯಿಡ್ ಲಾಸ್ ಆಗ್ತಿರೋದ್ರಿಂದ ಅದನ್ನು ನಾವು ರಿಪ್ಲೇಸ್ ಮಾಡಬೇಕಾಗತ್ತೆ. ನೀವು ಇದನ್ನು ಹಾಕ್ತಿರುವಾಗ
ಬೆವರು ಎಲ್ಲ ಬರುತ್ತೆ ಆಗುತ್ತೆ. ಹೌದು. ಹಿಂಗೆ ಒಟ್ಟು ಡ್ರೆಸ್ನ ಅನುಭವ ಹೇಗಿರುತ್ತೆ? ಸ್ವೆಟ್ಟಿಂಗ್ ಆಗ್ತಿರುತ್ತೆ, ನೀರು ಫುಲ್ ಒಳಗಡೆ ಇರೋ ಬಟ್ಟೆ ಎಲ್ಲ ಒಣಗಿ ಹೋಗಿರುತ್ತೆ. ಸೊ ತಸ್ಟ್ ಇರುತ್ತೆ. ಸೊ ಆದರೆ ಮರ್ತೋಗುತ್ತದೆಲ್ಲ. ಆ್ಯಂಬುಲೆನ್ಸ್ ಸೇವೆ ನಿರಂತರವಾಗಿರಬೇಕು, ರೋಗಿಗಳನ್ನು ಕರ್ಕೊಂಡು ಬರಬೇಕು. ಆದರೆ ಕೋವಿಡ್ ಏನು ಕೊರೋನಾ ವೈರಸ್ ಇರುವಂಥ ರೋಗಿನ ಕರ್ಕೊಂಡು ಬರಬೇಕಾದ್ರೆ ಈ ರೀತಿಯ ಸಂಪೂರ್ಣವಾಗಿರುವಂಥ ಡ್ರೆಸ್ಸನ್ನು ಹಾಕ್ಕೊಂಡು ಬರಬೇಕು. ಈಗ ಡ್ರೆಸ್ ಹಾಕ್ಕೊಂಡು ಬಂದಿರುವಂಥ ಚಾಲಕರು ನಮ್ಮ ಮುಂದೆ ಇದ್ದಾರೆ. ಒಂಚೂರು ಈ ಕಡೆ ಬರ್ಬೋದಾ ಸರ್ ದಯವಿಟ್ಟು? ನೋಡಿ, ಇವರು ಡ್ರೆಸ್ಸನ್ನು ಹಾಕ್ಕೊಂಡು ಪೇಷಂಟ್ ಕರ್ಕೊಂಡು ಬಂದಿದ್ದಾರೆ. ಒಳಗೆಲ್ಲ ನಿಮಗೆ ನೀರು ಕಾಣ್ತಿದೆ, ಫುಲ್ ನೀರನ್ನು ತುಂಬ್ಕೊಂಡು ಬಿಟ್ಟಿದೆ. ಸೊ ಯಾವ ರೀತಿ ಪೇಷಂಟನ್ನು ಮೇಡಮ್ ಅದೇ ಎಲ್ಲ ಇದೆಲ್ಲ ಹಾಕ್ಕೊಂಡು ಕರ್ಕೊಂಬರ್ತೀವಿ. ಬಟ್ ನಮಗೇನಂದ್ರೆ ಬೇಗ ತೊಗೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಅಂದರೆ ಬಿಸಿಲು ತಡಿಯೋಕ್ಕಾಗಲ್ಲ, ಜಾಸ್ತಿ ಹೊತ್ತಿಗೆ ಕಿಟ್ಟು ಹಾಕ್ಕೊಂಡು ಇರೋಕ್ಕಾಗಲ್ಲ. ಎಷ್ಟು ಅವರ್ ಹಾಕ್ಕೊಂಡಿರ್ತೀರಾ? ಈಗ 1.5 ಅವರ್ ಆಯಿತು. ಸಿಂಗ್ಸಾಂಧ್ರಿಂದ ಕರ್ಕೊಂಬಂದು ಇಲ್ಲಿ ಬಿಟ್ಟಿದ್ದೀನಿ. ಇಲ್ಲೂ ಅಷ್ಟೇ, ಹೋಗಿದ ತಕ್ಷಣ ತೊಗೊಳಲ್ಲ. ಬಟ್ ನಮಗೀಗ ರಿಸೆಪ್ಷನಲ್ಲಿ ಹೇಳ್ಬಿಟ್ಟು ಬಂದಿದ್ದೀವಿ. ಏನಂದರೆ ಇದು ಕಣ್ಣಿಗೆ ಕಾಣದ ವೈರಿ, ಬಾಕಿ ಆಕ್ಸಿಡೆಂಟ್ಗಳು, ಹೆರಿಗೆ ಇವೆಲ್ಲ ಓಕೆ. ಆದರೆ ಈ ರೋಗಿನ ತರುವಾಗ ನಿಮಗೆ ಒಂದು ಆತಂಕಗಳಾಗ್ತಿತ್ತು? ಇದೆ ಮೇಡಮ್, ಆತಂಕ ಇರುತ್ತೆ, ಭಯ ಇರುತ್ತೆ ನಮಗೂ. ಯಾಕಂದರೆ ನಾವು ಮನುಷ್ಯರಲ್ಲ ಮೇಡಮ್. ನಿಮ್ಮ ಡ್ಯೂಟಿ ಅವರ್ ಎಷ್ಟಿರುತ್ತೆ ಮೇಡಮ್? ನಮ್ಮದು ಡ್ಯೂಟಿ ಅವರ್ ಬಂದು 12 ಅವರ್ ಪರ್ ಡೇ. ಈಗ ಬೆಳಗ್ಗೆ 8 ಗಂಟೆಗೆ ಹತ್ತಿದ್ರೆ ನಾವು ಸಂಜೆ 8 ಗಂಟೆಗೆ ಇಳಿಯೋದು. ಸಿದ್ದೇಶ್ ಅವರೇ, ನಿಮ್ಮ ಮನೆಗೆ ಹೋಗುವಾಗ ನಿಮ್ಮ ಮನೆಯವರು ಯಾವ ರೀತಿ ಟ್ರೀಟ್ ಮಾಡ್ತಾರೆ? ಇಲ್ಲ, ಹೋಗಿಲ್ಲ ಮೇಡಮ್ ಮನೆಗೆ. ಎಷ್ಟು ತಿಂಗಳಾಯಿತು? ಆಯ್ತು, 2 ತಿಂಗಳಾಯ್ತು. 2 ತಿಂಗಳು ಇವರು ಮನೆಗೆ ಹೋಗದೆ ಈ ಕೊರೋನಾನ ವಿರುದ್ಧ ಹೋರಾಟ ಮಾಡುವ ವಾರಿಯರ್ ಥರ ಕೆಲಸ ಮಾಡ್ತಿದ್ದಾರೆ. ಜಯನಗರ ಆಸ್ಪತ್ರೆಯಿಂದ ಬೆಂಗಳೂರಿನ ಮತ್ತೊಂದು ಪ್ರಮುಖ ಕೋವಿಡ್-19 ಆಸ್ಪತ್ರೆ ಬೌರಿಂಗ್ನೊಳಗೆ ನುಗ್ಗಿದಾಗ ಸ್ಮಶಾನ ಮೌನದ ಸ್ವಾಗತ. ಎಲ್ಲರೂ PPE ಕಿಟ್ ಧರಿಸಿ ಡ್ಯೂಟಿಯಲ್ಲಿ ಬ್ಯುಸಿಯಾಗಿದ್ರು. डर लगता है क्या आपको? नहीं कुछ डर नहीं? कुछ डर भी नहीं? एक कोरोना है, कोविड है, ऐसा कुछ है? कुछ भी नहीं मैडम, क्या प्रॉब्लम होता है? हम लोग के इधर से ड्यूटी करना है, इसलिए क्यों प्रॉब्लम है? सब फैसिलिटी आपको है? ನಾವು ನಮ್ಮ ಸುರಕ್ಷತೆಗೆ ತಕ್ಕಂತೆ ವ್ಯವಸ್ಥೆ ಮಾಡಿಕೊಂಡು ಕೋವಿಡ್ ವಾರಿಯರ್ಗಳ ಅನುಭವ ಕೇಳಲು ಪ್ರಾರಂಭಿಸಿದ್ವಿ. ವೈದ್ಯೋ ನಾರಾಯಣೋ ಹರಿ ಅಂತೀವಿ. ನಿಜವಾಗ್ಲೂ ಕೂಡ ಈ ಕೊರೋನಾ ವೈರಸ್ನ ಹೋರಾಟದಲ್ಲಿ ವೈದ್ಯರು ನಮ್ಮ ಕಣ್ಣಿಗೆ ಕಾಣುವಂಥ ದೇವರಾಗಿದ್ದಾರೆ. ಈ ವೈದ್ಯಕೀಯ ವೃತ್ತಿಯಲ್ಲಿ ಇಂಥ ಒಂದು ಚಾಲೆಂಜ್ ನೀವು ಯಾವತ್ತಾದ್ರೂ ಎದುರಿಸಿದ್ದೀರಾ? ಇದೇ ಫಸ್ಟ್ ಟೈಮ್ ಆಕ್ಚುಲಿ. ಇಂಥ ಯಾವ ವೈರಸ್ಸನ್ನು ನೀವು ಎದುರಿಸಿಲ್ಲ? ಏನು ಚೇಂಜಸ್ ಅನಿಸುತ್ತೆ ಸರ್ ಬೇರೆ ರೋಗಗಳ ಜೊತೆ ಹೋರಾಟ ಮಾಡೋದಕ್ಕೂ ಇದರಲ್ಲಿ? ಇದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಆಕ್ಚುಲಿ. ಆಲ್ ದ ಬೆಸ್ಟ್ ಡಾಕ್ಟ್ರೇ, ನಿಮ್ಗೊಂದು ಸೆಲ್ಯೂಟ್ ನಮಗೋಸ್ಕರ ಹೋರಾಟ ಮಾಡ್ತಿರೋದಕ್ಕೆ. ಎಷ್ಟು ಅವರ್ ದುಡಿತೀರಾ? ಹೇಗೆ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಈಗ? ನಮಗೆ ಮೇಡಮ್ 6 ಅವರ್ ಡ್ಯೂಟಿ ಇರುತ್ತೆ. 6 ಅವರ್ PPE ಸೆಟ್ಟಲ್ಲಿ ಇದರಲ್ಲೇ ಇರಬೇಕು. ಆಮೇಲೆ ಅಲ್ಲಿ ರೂಮ್ಸ್ ಕೊಡ್ತಾರೆ, ಅಲ್ಲಿ ಹೋಗಿ ಸ್ನಾನ ಮಾಡಿ ಆಮೇಲೆ ನಾವು ಆ ರೂಮ್ಸ್ಗಳಿಗೆ ಹೋಗಬೇಕು. 7 ಡೇಸ್ ಡ್ಯೂಟಿ ಇರುತ್ತೆ ಕಂಟಿನ್ಯೂಸ್, ಶಿಫ್ಟ್ ವೈಸ್ 6 ಅವರ್ಸ್. ಆಮೇಲೆ 14 ಡೇಸ್ ಕ್ವಾರಂಟೈನ್ ಇರುತ್ತೆ. 6 ಗಂಟೆ ಡ್ಯೂಟಿ ಮಾಡುವಾಗ ಊಟ ತಿಂಡಿಯ ಯೋಚನೆಗಳೇ ಇರಲ್ಲ? ಇಲ್ಲ ಮೇಡಮ್, ಬರುವಾಗ ನಾವು ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡು ಡ್ಯೂಟಿಗೆ ಬರ್ತೀವಿ. ಆಮೇಲೆ ಏನೂ ಮಾಡಲ್ಲ, ನೀರು ಕುಡಿಯಲ್ಲ? ಇಲ್ಲ ಮೇಡಮ್. ದಿಸೆಗೂ ಹೋಗ? ಇಲ್ಲ ಮೇಡಮ್. ಟಾಯ್ಲೆಟ್ ನತ್ತಿ? ಇಲ್ಲ. ನಿಮಗೂ ಕೂಡ ಒಂದು ಸೆಲ್ಯೂಟ್ ಮೇಡಮ್. ಈ ಕೋವಿಡ್ ಅನ್ನುವ ಮಹಾಮಾರಿಯನ್ನು ಹೊಡೆದೊಡಿಸಲು 24 ಗಂಟೆ ದುಡಿತಿರುವಂಥವರು ಒಳಗೆ ಹಾಸ್ಪಿಟ್ಲ್ನ ಒಳಗೆ ಇರ್ತಾರೆ. ಮತ್ತು ರೆಸ್ಟಲ್ಲಿ ತಮ್ಮನ್ನು ತಾವು ಕ್ವಾರಂಟೈನ್ ಮಾಡಿಕೊಂಡು ಎಷ್ಟೋ ಸಿಬ್ಬಂದಿಗಳಿದ್ದಾರೆ ನೋಡಿ. ಪಕ್ಕದಲ್ಲಿರುವಂತಹ ಬಿಲ್ಡಿಂಗಲ್ಲಿ ತಮ್ಮನ್ನು ತಾವು ಕ್ವಾರಂಟೈನ್ ಮಾಡಿಕೊಂಡು ಇದ್ದಾರೆ ಸಿಬ್ಬಂದಿಗಳು. ಅವರಿಗೂ ಕೂಡ ಒಂದು ಸಲ್ಯೂಟ್ ಕೊಡೋಣ. PPE ಕಿಟ್ ಒಳಗೆ ಬೇಯುತ್ತಾ ಸಾವಿನ ಜೊತೆ ಮುಖಾಮುಖಿಯಾಗುತ್ತಾ ರಾತ್ರಿ ಹಗಲೆನ್ನದೆ ದುಡಿಯುತ್ತಿದ್ದಾರೆ ನಮ್ಮ ಕೋವಿಡ್ ಸೇನಾನಿಗಳು. ಇವರ ತ್ಯಾಗ, ಶ್ರಮ, ನೋವನ್ನ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಲೇಬೇಕು.
ಸ್ನೇಹಿತರೆ, ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ, ರೋಗಿಗಳ ಸಂಖ್ಯೆ ಹೆಚ್ಚಾದ್ರೆ ವೈದ್ಯಕೀಯ ತಂಡದ ಮೇಲೆ ಒತ್ತಡ ಹೆಚ್ಚಾಗುತ್ತೆ. ಒತ್ತಡ ಹೆಚ್ಚಾದ್ರೆ ಗೊಂದಲ ಪ್ರಾರಂಭ ಆಗೋ ಎಲ್ಲಾ ಲಕ್ಷಣಗಳೂ ಇವೆ. ಹಾಗಾಗಿ ಸಾರ್ವಜನಿಕರು ರೋಗ ಹರಡದಂತೆ ಆದಷ್ಟು ಮುನ್ನೆಚ್ಚರಿಕೆ ವಹಿಸಲೇಬೇಕು. ಕೊರೋನಾ ರೋಗ ಸಾಮಾಜಿಕ ಮಟ್ಟದಲ್ಲಿ ಪಸರಿಸಲು ಪ್ರಾರಂಭ ಆದಾಗ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸರ್ಕಾರ ಕೋವಿಡ್ ತಪಾಸಣಾ ಕೇಂದ್ರಗಳನ್ನಾಗಿ ಪರಿವರ್ತಿಸಿವೆ. ಅಲ್ಲಿಗೆ ಕೂಡ ನಾವು ಭೇಟಿ ಕೊಟ್ಟೆವು. ಕೋವಿಡ್ ವಾರಿಯರ್ಗಳಲ್ಲಿ ಮುಂಚೂಣಿಯಲ್ಲಿ ಕಂಡುಬರುವವರೇ ಆಶಾ ಕಾರ್ಯಕರ್ತೆಯರು. ಅವರು ಫೀಲ್ಡ್ಗಿಳಿದು ಕೆಲಸ ಮಾಡುವವರು. ಮನೆ ಮನೆಗೆ ಹೋಗಿ ಕೊರೋನಾ ರೋಗದ ಕುರಿತು ಮಾಹಿತಿ ಸಂಗ್ರಹಿಸುವಾಗ ಅವರು ಎದುರಿಸಿದ ಸವಾಲುಗಳು ಒಂದೆರಡಲ್ಲ, ಅವರ ಮೇಲೆ ದಾಳಿಗಳೂ ಆಗಿವೆ. ಆದರೂ ಈ ತಾಯಿಯಂದಿರು ಎದೆಗುಂದದೆ ಮಾಡುತ್ತಿರುವ ಸೇವೆ ಶ್ಲಾಘನೀಯ. ನಮ್ಮ ನಾಡಿನ ಸರ್ಕಾರಿ ಆಸ್ಪತ್ರೆಗಳು ಜಡತ್ವ ಮರೆತು ಕೊರೋನಾ ವಿರುದ್ಧ ಹೋರಾಡುತ್ತಿವೆ. ಸರ್ಕಾರ ಕೂಡ ಭರ್ಪೂರ್ ಸಹಕಾರ ನೀಡುತ್ತಿದೆ. ಕೊರೋನಾ ಪೀಡಿತರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಆದರೆ ಇದರ ವಿರುದ್ಧ ಹೋರಾಡಲು ರಾಜ್ಯ ಸರ್ಕಾರ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಅಂತಾರೆ ಆರೋಗ್ಯ ಸಚಿವ ಶ್ರೀರಾಮುಲು. ಕೋವಿಡ್-19 ವೈರಸ್ ವಿರುದ್ಧದ ಹೋರಾಟ ಅದು ಸಾಮಾನ್ಯದ್ದಲ್ಲ. ವಿಶ್ವದ ಘಟಾನುಘಟಿ ದೇಶಗಳೇ ಗಡಗಡ ನಡುಗಿದಾಗ ನಮ್ಮ ದೇಶದ, ಅದರಲ್ಲೂ ಕರ್ನಾಟಕ ಸರ್ಕಾರ ಅದನ್ನು ಸಮರ್ಥವಾಗಿ ಎದುರಿಸಿತು. ನಮ್ಮ ವೈದ್ಯಕೀಯ ಇಲಾಖೆ, ವೈದ್ಯಕೀಯ ಸಚಿವರು ಸಮರ್ಥವಾಗಿ ಆ ಯುದ್ಧದಲ್ಲಿ ಹೋರಾಟ ಮಾಡ್ತಾನೆ ಇದ್ದಾರೆ. ಜನರಿಗಾಗಿ, ಜನರ ಆರೋಗ್ಯಕ್ಕಾಗಿ ನಿರಂತರವಾಗಿ ರಾತ್ರಿ ಹಗಲು ದುಡಿತಾ ಇದ್ದಾರೆ. ಸೇನಾನಿಯಾಗಿ ಈಗ ಆರೋಗ್ಯ ಸಚಿವರಾಗಿರುವಂಥ ಶ್ರೀರಾಮುಲು ಅವರು ಮುಂದೆ ನಿಂತಿದ್ದಾರೆ. ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಕೇಳೋಣ, ಯಾವ ರೀತಿ ಹೋರಾಟ ಆಯಿತು, ಯಾವ ರೀತಿ ಜನರಿಗಾಗಿ ಬಿಹೈಂಡ್ ದ ಸೀನ್ ನಮ್ಮ ವೈದ್ಯರು, ಎಲ್ಲ ಸಿಬ್ಬಂದಿಗಳು ಫ್ರಮ್ ಹೌಸ್ ಕೀಪಿಂಗ್ ಟು ಸರ್ಜನ್ ಹೇಗೆ ಹೋರಾಟ ಮಾಡ್ತಿದ್ದಾರೆ ಅಂತ ಕೇಳೋಣ. ನಮಸ್ತೆ. ಕೋವಿಡ್-19 ಅನ್ನುವಂಥ ವೈರಸ್ ನಿಜವಾಗ್ಲೂ ಒಂದು ಭಯಾನಕವಾಗಿ ನಮ್ಮನ್ನು ಆವರಿಸಿತು. ಫ್ರಮ್ ಡೇ ಒನ್ನಿಂದ ಯಾವ ರೀತಿ ಈ ಹೋರಾಟ ನಡೆಯಿತು? ನಾವು ಇಡೀ ದೇಶದಲ್ಲಿ ಈ ರೀತಿ ಒಂದು ಕಾಯಿಲೆ ಬರುತ್ತೆ, ಈ ಕೋವಿಡ್-19 ಅಂತ ಕಾಯಿಲೆ ಬರುತ್ತೆ, ಇಷ್ಟು ದಿನಗಳ ಕಾಲ ಲಾಕ್ಡೌನ್ ಮನೇಲಿ ಆಗ್ತೀವಿ, ಈ ಆರೋಗ್ಯದಲ್ಲಿ ಇಷ್ಟೊಂದು ಏರುಪೇರು ಆಗುತ್ತೆ ಅಂದೇಳಿ ಯಾರು ಕೂಡ ನಾವು ಊಹಿಸ್ಕೊಂಡಂಥ ಮಂದಿ ಕೂಡ ಅಲ್ಲ. ಮಾರ್ಚು 10ನೇ ತಾರೀಕಿಗೆ ನಮಗೆ ಕಲಬುರಗಿದಲ್ಲಿ ಈ ಕೊರೋನಾ ವೈರಸ್ ಕೋವಿಡ್-19 ಕಾಣಿಸ್ಕೊಂಡ ನಂತರ ಭಾಳಷ್ಟು ಭಯ ಆಯಿತು. ಇಂಥ ಪರಿಸ್ಥಿತಿಯಲ್ಲಿ ನೀವು ಎದುರ್ಕೊಂಡು ನೀವು ಮನೆ ಇದ್ದರೆ ಕಷ್ಟ ಆಗುತ್ತೆ. ಇವಾಗೆಲ್ಲ ಇದಕ್ಕೋಸ್ಕರವಾಗಿ ಸೋಷಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಅಲ್ಲಿ ಸತ್ತಂಥ ಮನೆಯಲ್ಲಿ ಯಾರು ಒಬ್ಬ ವ್ಯಕ್ತಿ ಸೌದಿ ಅರೇಬಿಯಾದಿಂದ ಬಂದು ಹೈದರಾಬಾದಲ್ಲಿ ಲ್ಯಾಂಡ್ ಆಗಿ ಹೈದರಾಬಾದಿಂದ ಕಲಬುರಗಿ ಬಂದು ಅಲ್ಲಿ ಮನುಷ್ಯ ಸತ್ತಂಥ ಟೈಮಲ್ಲಿ 5 ಕಿಲೋಮೀಟರ್ಗಳ ಕಾಲ ಬಫರ್ ಝೋನ್ ಮಾಡಿ, ಆ ಬಫರ್ ಝೋನ್ದಲ್ಲಿ ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಕೂಡ ಮನೆಯಲ್ಲೇ ಕ್ವಾರಂಟೈನ್ ಮಾಡಿ, ಹೊರಗಡೆ ಯಾರು ಬರಬಾರ್ದು. ದಯವಿಟ್ಟು ನಾವೆಲ್ಲ ಕೂಡ ನಿಮ್ಮ ಕೆಲಸ ಮಾಡ್ತಿದ್ದಲ್ಲಿ ಅಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನು, ಕಾರ್ಪೊರೇಷನ್ನು, ಮುನ್ಸಿಪಾಲ್ಟಿ, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಎಲ್ಲ ಅಧಿಕಾರಿಗಳು ತರೆದು ಫಾಗಿಂಗ್ ಮಾಡೋದು, ಸ್ಪ್ರೇಸ್ ಮಾಡೋದು, ಜೊತೆಲಿ ಈ ಏನೇನು ಮುಂಜಾಗ್ರತೆ ಕ್ರಮಗಳನ್ನು ತೊಗೋಬೇಕೋ ಆ ತೊಗೊಂಡಂಥ ಕೆಲಸ ಕೂಡ ಮಾಡಿದಂಥ ಟೈಮಲ್ಲಿ ಇಡೀ ರಾಜ್ಯದಲ್ಲಿದ್ದಂಥ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನು, ಡಾಕ್ಟ್ರುಗಳು, ನರ್ಸ್ಗಳು, ಪೊಲೀಸರುಗಳು ಹೇಳ್ತಾ ಇದ್ರಲ್ಲ, ಏನು ಈ ಸ್ವೀಪರ್ಸ್ನಿಂದ ಅಪ್ ಟು DC ಚೀಫ್ ಮಿನಿಸ್ಟರ್ ತನಕ ಕೂಡ ಕೆಲಸ ಮಾಡಿ ಇವತ್ತು ಎಲ್ಲೋ ಒಂದು ಕಡೆ ಈ ಕೋವಿಡ್-19 ವಿರುದ್ಧವಾಗಿ ಇಲ್ಲಿ ಸುಮಾರಾಗಿ 26 ಜಿಲ್ಲೆಗಳನ್ನು ನಾನು ಮುಗಿಸಿ 26 ಜಿಲ್ಲೆಯಲ್ಲಿ ಇದ್ದಂಥ ಡಾಕ್ಟ್ರುಗಳು, ನರ್ಸ್ಗಳು ಎಲ್ಲರೂ ಕೂಡ ಧೈರ್ಯವನ್ನು ತುಂಬಿ ಇವತ್ತು ನಾನು ಇಲ್ಲಿ ಬೆಂಗಳೂರಿಗೆ ನಾನು ಬಂದಿದ್ದೇನೆ. ವಾರ್ತಾ ಇಲಾಖೆ ಸೇರಿದಂತೆ ಸರ್ಕಾರದ ನಾನಾ ಇಲಾಖೆಗಳು ಕೊರೋನಾ ಸಮರಕ್ಕೆ ಸಾಥ್ ಕೊಡ್ತಿವೆ. ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಸಮರ್ಪಣೆ, ಸಹಕಾರ, ಸಂಕಲ್ಪದ ಅವಶ್ಯಕತೆ ಇದೆ. ಜೊತೆಗೆ ನಮ್ಮ ಆರೋಗ್ಯ ಇಲಾಖೆಯ ಎಲ್ಲ ಸಿಬ್ಬಂದಿಗಳಿಗೆ ಸಹಕಾರ ನೀಡುವ ತುರ್ತು ಅವಶ್ಯಕತೆ ಇದೆ. ನೋಡಿದ್ರಲ್ಲ, ಇದು ವಿಜಯ ಟೈಮ್ಸ್ ಎಕ್ಸ್ಕ್ಲೂಸಿವ್.
ಕೊರೋನಾ ರೋಗದ ಚಿಕಿತ್ಸೆಯ ಹಿಂದಿರುವ ತ್ಯಾಗ, ಪರಿಶ್ರಮ, ಕಷ್ಟ ಹೇಗಿದೆ ಅನ್ನೋದನ್ನ ನೋಡಿದ್ರಿ. ಏನು ನಿಮ್ಮ ಸಣ್ಣ ತಪ್ಪು ಕೂಡ ಸಮಾಜಕ್ಕೆ ಕಂಟಕವಾಗಬಹುದು, ಎಚ್ಚರ. ಇಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿಗಳನ್ನ ವಿಜಯ ಟೈಮ್ಸ್ ನಲ್ಲಿ ನೀವು ನೋಡಬಹುದು. ಆದ್ರೆ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.